ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ಆಶ್ರಮ ಪ್ರಾರಂಭ ಮಾಡಿ ರಾಮಕೃಷ್ಣ ಪರಮಹಂಸ, ಶಾರದಾದೇವಿ, ವಿವೇಕಾನಂದ ಸ್ವಾಮಿಗಳವರ ಭಾವಚಿತ್ರಗಳನ್ನು ಇಟ್ಟುಕೊಂಡು ಕಷ್ಟಪಟ್ಟು ಆ ಪ್ರದೇಶವನ್ನು ನಾನು ನೋಡಿದ್ದೀನಿ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು, ನೀರು ಬೇಕಾದರೆ ಅವರೇ ಹೋಗಿ ತಗೊಂಡು ಬಂದು ಆ ಸೇವೆಯನ್ನು ಮಾಡಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಇರ್ತಕ್ಕಂಥವ್ರು. ಅವರಿಗೆ ನನಗೆ ತುಂಬ ಸ್ಫೂರ್ತಿದಾಯಕ. ನಾವು ಇವತ್ತಿನ ದಿನ ನರಹರಿ ನಗರದಲ್ಲಿ ಏನಾದರೂ ಮಾಡಿದ್ದೀನಿ ಅಂದರೆ ಅದಕ್ಕೆ ನಿಜವಾಗಿರುವ ಸ್ಫೂರ್ತಿ ನಮ್ಮ ತ್ಯಾಗಮಯ್ಯವರೇ. ಒಬ್ಬ ಮಹಿಳೆ ಮಂಗಳೂರು ರಾಜ್ಯದಲ್ಲಿಂದ ಇಲ್ಲಿ ಯಾರೂ ಗೊತ್ತಿಲ್ಲ ಇರ್ತಕ್ಕಂಥ ಪ್ರದೇಶಕ್ಕೆ ಬಂದು, ಇದೇನು ಸಮೃದ್ಧಿಯಾಗಿರ್ತಕ್ಕಂಥ ಪ್ರದೇಶ ಆಗಿದ್ದಿಲ್ಲ, ಇವಾಗ ಪರವಾಗಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ರಾಮಕೃಷ್ಣ ಮತ್ತು ಶಾರದಾಂಬ ಅವರ ಸಂದೇಶವನ್ನು ತೆಗೆದುಕೊಂಡು ಬಂದು ಅದರ ಮೇಲೇನೇ ಗಮನ, ಇನ್ಯಾವುದರ ಮೇಲೂ ಗಮನ ಇಲ್ಲದೇನೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ, ಇದೊಂದು ಬ್ರ್ಯಾಂಚನ್ನು ನಿರ್ಮಾಣ ಮಾಡಿ ಅನೇಕ ಜನರಿಗೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಲ್ವಾ, ಅವರ ಜನ್ಮ ಸಾರ್ಥಕ್ಯ ಆಯಿತು. ಅಂಥ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತಾಜಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಇವತ್ತಿನ ದಿನ ಯತೀಶ್ ಹೇಳ್ದ ಅಧಿಕ ಮಾಸ ಯಾತಕ್ಕೆ ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನನ್ನ ಹತ್ರ ಏನು ಕೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಜ್ಞಾನಿಗಳು, ನೀವು ಭಕ್ತರೂ ಹೌದು, ಜ್ಞಾನಿಗಳೂ ಹೌದು, ಎಲ್ಲ ವಿಷಯ ಗೊತ್ತಿದೆ. ನನ್ನನ್ನು ಸುಮ್ಮನೆ ಕೇಳ್ತಾ ಇದ್ದೀರಿ, ಸ್ವಾಮಿಗಳು ಗೊತ್ತಿದೆಯಾ ಇಲ್ವಾ? ಆದರೆ ನಿಜವಾಗಿ ಅಧಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ, ಮಂದ ಮಾಸ ಅಂತಲೂ ಇದೆ. ಮಹಿಳಾ ಭಕ್ತರಿಗೆ ಪುರುಷೋತ್ತಮ ಮಾಸ, ಪುರುಷ ಭಕ್ತರಿಗೆ ಮಂದ ಮಾಸ, ಅಷ್ಟೇ ವ್ಯತ್ಯಾಸ ಕಾಣಿಸ್ತದೆ. ಅಧಿಕ ಮಾಸ ಬರತಕ್ಕಂಥದ್ದು ಕೇವಲ ರಾಶಿ, ಸೂರ್ಯನು ಯಾವ ರಾಶಿಯಲ್ಲಿನೂ ಹೋಗದೇನೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಅದು ಅಧಿಕ ಮಾಸ ಅಂತಂದು ಕರೀತಾರೆ. ಸೌರಮಾನ, ಚಂದ್ರಮಾನ ಅಂತಂದು ಎರಡಿದೆ. ದೇ ಆರ್ ದಿ ಮೆಜರ್ಮೆಂಟ್ ಆಫ್ ಟೈಮ್. ಸೌರಮಾನ ಪ್ರಕಾರ 365 ದಿವಸ ವರ್ಷಕ್ಕೆ 365 ದಿವಸ ಆಗಿದ್ರೂ ನಮಗೆ ಅದರ ಯೂನಿಟ್ ಆಫ್ ಟೈಮ್ ಯಾವುದು ಅಂದರೆ ನಿಜವಾಗಿರ್ತಕ್ಕಂಥ ಹಂಸೆಯೇ ಅದಕ್ಕೆ ಯೂನಿಟ್. 365 ದಿವಸ ನೀವು ವಾರಗಳಲ್ಲಿ ನೀವು ವಿಭಜನೆ ಮಾಡಿದ್ರೆ 52 ವಾರ. ವಾರವನ್ನು ವಿಭಜನೆ ಮಾಡಿದ್ರೆ ದಿನ 1, ದಿನಕ್ಕೆ ಎಷ್ಟು ಗಂಟೆಗಳು? 24. 24 ಗಂಟೆಗಳಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಆತ್ಮ ವಸ್ತುವು ರೇಚಕ, ಪೂರಕ, ಕುಂಭಕದಲ್ಲಿ ಎಷ್ಟು ಸಾರ್ಥ ಆಗುತ್ತೆ? ಒಂದು ದಿನಕ್ಕೆ ಎಷ್ಟು ಸಾರ್ಥ ಆಗುತ್ತೆ? ಒಂದು ದಿನಕ್ಕೆ 21,600 ಸಾರ್ಥ ಆಗುತ್ತೆ. ಒಂದು ಸಾರ್ತಿ 21,600 ಹಂಸ ನಟನ ಆಗಿದೆ ಅಂದರೆ ಒಂದು ದಿನ ಆಗೋಯ್ತು.